ಏನ್ ಮಾತಾಡ್ತಿದ್ಯಾ ಊರ್ಮಿಳಾ? ದೇವಾಂಶ್ಗೆ ಅರ್ಹತೆ ಇಲ್ಲ ಅಂದ್ರೆ ಏನು? ಹೌದು ಅತ್ತೆ, ಅರ್ಹತೆ ಇಲ್ಲ. ರಾಜ್ಯಾಧಿಪತಿ ಆಗಿರ್ಬೇಕು ಅಂದ್ರೆ ಏಕಪತ್ನಿ ವ್ರತಸ್ಥ ಆಗಿರ್ಬೇಕು. ಕಾಯ ಮನಸ್ಸ ವಾಚ ಅವನ್ ಜೀವನದಲ್ಲಿ ಒಂದ್ ಹೆಣ್ಣಿಗೆ ಮಾತ್ರ ಜಾಗ ಕೊಡ್ಬೇಕು. ಆದ್ರೆ ದೇವಾಂಶ್ ಜೀವನದಲ್ಲಿರೋದು ಯಾರು? ಎಷ್ಟ್ ಜನ ಹುಡ್ಗಿರ್ ಹೇಳಿ? ಸೂಪರ್ ಪಾಯಿಂಟ್ ಹಾಕಿದ್ಲು. ಈ ಪಾಯಿಂಟ್ ಇಂದ ನಾನೇ ರಾಜ್ಯಾಧಿಪತಿ ಆಗ್ತೀನಿ. ನಾನೇನ್ ಬೇರೆ ಉದ್ದೇಶದಿಂದ ಕೇಳ್ತಾ ಇಲ್ಲ. ಇದೇ ಪ್ರಶ್ನೆನಾ ಹೊರಗ್ನವ್ರು ಯಾರಾದ್ರೂ ಕೇಳಿದ್ರೆ ನ್ಯಾಯ ಧರ್ಮನ ಪಾಲ್ಸೋ ಅಂತ ಮಾವ ಏನು ಅಂತ ಉತ್ತರ ಕೊಡ್ತಾರೆ. ಅವ್ರ ಹೆಸರು ಕಳಂಕ ಬರಲ್ವಾ? ಪಾಪ ದೇವಾಂಶ್ ಮರ್ಯಾದೆ ಏನಾಗ್ಬೇಡ. ಏನೂ ಆಗಲ್ಲ. ಯಾಕಂದ್ರೆ ಭಾವ ಯಾವತ್ಗೂ ಏಕಪತ್ನಿ ವ್ರತಸ್ಥ. ಯಾವತ್ಗೂ ಅವ್ರ ಜೀವನದಲ್ಲಿರೋದು ವೈದೇಹಿ ಮಾತ್ರನೇ. ಹೌದಾ? ಹಾಗಾದ್ರೆ ನೀನ್ಯಾರು? ಮತ್ತೆ ಶ್ರವಂತಿ ಯಾರು? ವೈದೇಹಿ ಈಗ ಹೆಂಡ್ತಿ ಅಲ್ವಾ? ಹಾಗೆ ನಿಮ್ಮಲ್ಲಿ ಯಾರು ನಿಜವಾದ ಸೋದರ ಸೊಸೆನೋ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ದೇವಾಂಶ್ ತಾಳಿ ಕಟ್ಟಿದಾನಲ್ಲ, ಅಂದ್ರೆ ಇಬ್ರೇ ಹೆಂಡ್ತಿರಾದಂಗೆ ಅಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಆಗಿದ್ದು ಮಕ್ಕಳ ಮದುವೆ, ಅದಕ್ಕೂ ಇದಕ್ಕೂ ಲೆಕ್ಕ ಹಾಕ್ತಿದೆಯಲ್ಲ. ಸರಿ ಅಜ್ಜಿ, ಮಕ್ಕಳ ಮದ್ವೆ ಅಂತಾನೆ ಅನ್ಕೊಳ್ಳೋಣ. ಇವಾಗ ಇವರಿಬ್ರಲ್ಲಿ ಯಾರ್ ನಿಜವಾದ ಸೋದರ ಸೊಸೆ ಅಂತ ಗೊತ್ತಾದ್ರೆ ಅತ್ತೆ ದೇವಾಂಶ್ಗೆ ಮದ್ವೆ ಮಾಡಿಸ್ತಾರಲ್ಲ, ಆಗ ಇಬ್ಬರು ಹೆಂಡ್ತೀರ್ ಇದ್ದಂಗೆ ಅಲ್ವಾ? ಹಾಗ್ ಮದ್ವೆ ಮಾಡ್ಸಲ್ಲ ಅಂತ ಅತ್ತೇನ್ ಒಂದ್ಸಲ ಹೇಳೋದಕ್ಕೆ ಹೇಳಿ. ಆವಾಗ ನಾನು ಒಪ್ಕೋತೀನಿ, ವೈದೇಹಿ ಮಾತ್ರನೇ ದೇವಾಂಶ್ಗೆ ಹೆಂಡ್ತಿ, ದೇವಾಂಶ್ ಏಕಪತ್ನಿ ವ್ರತಸ್ಥ ಅಂತ. ವೈದೇಹಿ ಬರಲ್ಲ ಊರ್ಮಿಳಾ. ಈಗ ನಾನು ಯಾರ ಜೊತೆ ಮದ್ವೆ ಮಾಡಿಸ್ತೀನೋ ಅವಳೇ ದೇವಾಂಶ್ ಹೆಂಡತಿ ಆಗ್ತಾಳೆ. ಆಗ್ಲೂ ಕೂಡ ದೇವಾಂಶಿಗೊಬ್ಳೆ ಹೆಂಡತಿ ಇರ್ತಾಳೆ. ಅದರಿಂದ ಅವನ ಅರ್ಹನೇ. ಮತ್ತೆ ಮದ್ವೆ ಆದ್ಮೇಲೆ ವೈದೇಹಿ ಬಂದ್ರೆ
ಅವಳು ಬದುಕಿದಾಳೆ ಅಂತ ಅವ್ರ ಅಪ್ಪನೇ ಹೇಳ್ತಿದಾರಲ್ಲ. ಸುಮ್ನಿರ್ತೀರಾ? ಅಷ್ಟಕ್ಕೂ ಸಂಬಂಧನೇ ಇಲ್ಲದೆ ಇರೋ ವಿಷಯದ ಬಗ್ಗೆ ಇವಾಗ ಯಾಕೆ ಮಾತಾಡಬೇಕು? ವೈದೇಹಿ ಬರ್ತಾಳೆ, ಅವಳೇ ನನ್ನ ಹೆಂಡ್ತಿ. ಹೇಳಿದ್ರೆ ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗ ಅರ್ಥ ಆಗ್ತಿದೆ ದೇವಾಂಶ್. ಹೊರಗ್ನವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ನಿನ್ನೆ ಟ್ರಸ್ಟ್ ಆಫೀಸ್ಗೆ ಹೋದ್ರೆ ಬೋರ್ಡ್ ಡೈರೆಕ್ಟರ್ ಯಾರ ಹತ್ರನೂ ಮಾತಾಡ್ತಿದ್ರು. ಅದನ್ ಕೇಳಿಸ್ಕೊಂಡೇ ಹೇಳ್ತಿದ್ದೀನಿ. ಇನ್ನು ಬೇರೆ ಬೇರೆ ತರ ಅನ್ಕೋತಿದಾರ್ ದೇವಾಂಶ್. ವೈದೇಹಿ ನಿನ್ನ ಬಿಟ್ ಹೊಟ್ಟೋದ್ಲು ಅಂತ, ನೀನ್ ಇವರಲ್ಲಿ ಒಬ್ರನ್ನ ಇಲ್ಲ ಇಬ್ಬರನ್ನೂ ಮದ್ವೆ ಆಗ್ತೀಯ ಅಂತ ಅವ್ರಿಗಿಷ್ಟ ಬಂದಂಗ ಅವ್ರವ್ರು ಮಾತಾಡ್ತಾನೆ ಇದ್ದಾರೆ. ಎಷ್ಟ್ ಜನರು ಬಾಯಿ ಮುಟ್ಸಕ್ಕಾಗತ್ ಹೇಳು? ಆದ್ರೂ ಇವಾಗ ಅದೆಲ್ಲ ಯಾಕ್ ಬಿಡು. ನಂದೊಂದ್ ಸಜೆಷನ್, ನಿಜವಾಗ್ಲೂ ವೈದೇಹಿ ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ನಿನ್ನಲ್ಲಿದ್ರೆ, ವೈದೇಹಿ ವಾಪಸ್ ಬರೋವರೆಗೂ ವೈದೇಹಿ ಮಾತ್ರನೇ ನೀನ್ ಜೀವನದಲ್ಲಿರ್ತಾಳೆ ಅಂತ ಎಲ್ರಿಗೂ ಪ್ರೂವ್ ಆಗೋವರೆಗೂ ಈ ಜವಾಬ್ದಾರಿಗಳಿಂದ ದೂರ ಇರೋದು ಒಳ್ಳೇದು. ಉರ್ಮಿಳಾ, ಏನ್ ಮಾತಾಡ್ತಾ ಇದ್ಯಾ? ಯಾರೋ ಏನೋ ಅನ್ಕೋತಾರೆ ಅಂತ? ಅಮ್ಮ, ಅತ್ಗೆ ಹೇಳಿದ್ ಕರೆಕ್ಟೆ. ಯಾರಿಗೆ ಆದ್ರೂ ಏನಾದ್ರೂ ಹೇಳೋದಕ್ಕೆ ಅವಕಾಶ ಯಾಕೆ ಮಾಡ್ಕೊಡ್ಬೇಕು? ವೈದೇಹಿ ವಾಪಸ್ ಬರೋವರೆಗೂ ನಾನು ರಾಜ್ಯಾಧಿಪತಿ ಜವಾಬ್ದಾರಿಗಳಿಂದ ದೂರ ಇರ್ತೀನಿ. ಬಾವಾ, ಬೇಡ ಬಾವಾ. ವೈದೇಹಿ ಬರ್ತಾಳೆ ಅಂತ ಅದೇ ವೈದೇಹಿ ಅವರಪ್ಪ ಹೇಳಿದ್ರು ಅಲ್ವಾ? ಖಂಡಿತ ಬರ್ತಾಳೆ, ನೀವು ದುಡುಕ್ಬೇಡಿ ಬಾವಾ. ನನಗೆ ವೈದೇಹಿಗಿಂತ ಈ ಪದವಿಗಳು ಯಾವುದು ಮುಖ್ಯ ಅಲ್ಲ ಜಾನಕಿ. ಮತ್ತೆ ವೈದೇಹಿ ಬಂದ್ಮೇಲೆ ಈ ಪದವಿಗಳು ಮತ್ತೆ ಸಿಗುತ್ತಲ್ವಾ? ಬರ್ಲಿಲ್ಲ ಅಂದ್ರೆ ಬರ್ತಾಳೆ. ಯಾವಾಗ? ಸರಿ, ನೀವು ಇಷ್ಟೊಂದು ಹಠ ಮಾಡಿ ಕೇಳ್ತಿರೋದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಅಲ್ಲ, ವೈದೇಹಿ ಬರಲ್ಲ ಅಂತ ಅನುಮಾನದಲ್ಲಿರೋ ಎಲ್ರಿಗೂ ಸೇರಿ ಹೇಳ್ತಾ ಇದ್ದೀನಿ. ಇವತ್ತಿಂದ 1 ತಿಂಗಳು ಒಳಗಡೆ ವೈದೇಹಿ ಒಂದ್ ವೇಳೆ ಬರ್ದೆ ಹೋದ್ರೆ, ಸದ್ಯಕ್ಕೆ ಮಾತ್ರ ಅಲ್ಲ, ಶಾಶ್ವತವಾಗಿ ನಾನು ನನ್ನ ರಾಜ್ಯಾಧಿಪತಿ ಪದವಿನ ತ್ಯಜಿಸ್ತೀನಿ. ಲೋ ದೇವಾಂಶ್, ಏನ್ ಮಾತಾಡ್ತಿದ್ಯಾ? ನಿನ್ನ ಜವಾಬ್ದಾರಿ ಬೇಡ ಅಂದ್ರೆ ನಿನ್ ಕೆಲ್ಸನೆಲ್ಲ ಯಾರು ಮಾಡ್ತಾರೆ ಹೇಳು? ವಾಲಿ ಇದಾನಲ್ಲ ಅಜ್ಜಿ.
ವಾಲಿನ? ಹೌದು ಅಜ್ಜಿ. ಆಗ ದೇವಾಂಶ್ ಬದಲಾಗಿ ವಾಲಿನೇ ರಾಜ್ಯಾಧಿಪತಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಆದ್ರೆ ಮತ್ತೆ ಈಗ ದೇವಾಂಶೇ ಆಗಿದ್ದಾನೆ. ಈಗ ಅದನ್ ಮತ್ತೆ ವಾಲಿಗ್ ಕೊಟ್ರೆ ತಪ್ಪೇನು? ಅಯ್ಯೋ, ದೊಡ್ಡ ಜವಾಬ್ದಾರಿನ ನನ್ನ ಹೆಗಲ ಮೇಲೆ ಇಡ್ತಿದ್ದೀರಾ. ಆದರೆ ದೀಕ್ಷೆಯಲ್ಲಿದ್ದೀನಲ್ಲ, ನಾನು ಈ ಕುಟುಂಬಕ್ಕೋಸ್ಕರ ಜವಾಬ್ದಾರಿಗಳನ್ನ ತಗೊಳ್ಳೇಬೇಕು. ಅದು ನನ್ನ ಕರ್ತವ್ಯ. ಏನ್ ಬೇಕಾಗಿಲ್ಲ. ಅಷ್ಟು ಕಷ್ಟಪಟ್ಟು ಕುಟುಂಬಕ್ಕೋಸ್ಕರ ಜವಾಬ್ದಾರಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ದೇವಾಂಶ್ಗಿಂತ ಮೊದಲು ಅಪ್ಪನೇ ತಾನೇ ರಾಜ್ಯಾಧಿಪತಿ, ಮತ್ತೆ ಅವರೇ ಅಧಿಕಾರನ ವಹಿಸ್ಕೊಳ್ಳಿ. ಮಾವನ ಈ ವಯಸ್ಸಿನಲ್ಲ ಈ ಜವಾಬ್ದಾರಿನ ಹೊರಕ್ಕಾಗ್ದೆ ತಾನೆ ಅದನ್ ದೇವಾಂಶ್ ಗೊಪ್ಸಿದ್ದು ಅಲ್ವಾ ಮಾವ? ನಿಮಗ್ ಕಷ್ಟ ಆಗಲ್ವಾ ಹೇಳಿ? ಕಷ್ಟನೇ ಅಮ್ಮ, ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ವೈದೇಹಿ ಬರ್ತಾಳೆ ಅಂತ ಹೇಳ್ತಿದ್ದಾನಲ್ಲ, ಅವಳು ಬರೋವರೆಗೂ ಆ ಜವಾಬ್ದಾರಿನೆಲ್ಲ ನಾನೇ ತಗೊಳ್ತೀನಿ. ಪಾಪ ದೀಕ್ಷೆ ತಗೊಂಡಿರೋ ವಾಲಿಗೆ ಯಾಕೆ ತೊಂದರೆ ಕೊಡೋದು? ಅಯ್ಯೋ, ನನಗೇನು ತೊಂದರೆ ಇಲ್ಲ ದೊಡ್ಡಪ್ಪ. ನಿಮ್ಗೋಸ್ಕರ ನಾನು ಅಷ್ಟು ಮಾಡೋದಿಲ್ವಾ? ನಮ್ಮ ಕುಟುಂಬಕ್ಕೋಸ್ಕರ. ವಾಲಿ, ಅಪ್ಪ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ನಿನಗೆ ಯಾಕೆ? ನೀನು ಹೋಗಿ ಜಪ ಮಾಡಿ ಹೋಗು. ಅಪ್ಪ, ನೀವು ತಗೋತೀರ ತಾನೆ? ಹೌದು ಮಗನೇ. ಇನ್ನಷ್ಟೇ, ಅಪ್ಪನೇ ರಾಜ್ಯಾಧಿಪತಿ. ವರ್ಧನಾಥ್ ಅವರೇ, ನೀವೀಗಿನ ಹೊರಡಿ. ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ನಮಸ್ಕಾರ. ಊರ್ಮಿಳಾ, ಏನ್ ನೀನ್ ಮಾಡ್ತಾ ಇರೋ ಕೆಲ್ಸ? ನಾನು ನಿಧಾನವಾಗೆ ನಾನು ಮದ್ವೆ ಮಾಡ್ಸೋಣ ಅನ್ಕೊಂಡ್ರೆ ಏಕಪತ್ನಿ ವ್ರತ ಅದು ಇದು ಅಂತ ಹೇಳಿ ಹಾಳು ಮಾಡ್ಬಿಟ್ಟೆ. ಅತ್ತೆ, ಇದನ್ನೆಲ್ಲ ಮಾಡಿದ್ ನಾನ್ ನಿಮಗೋಸ್ಕರನೇ. 1 ತಿಂಗಳಲ್ಲಿ ವೈದೇಹಿ ಬರ್ತಾಳೆ ಅನ್ನಲ್ಲ, ನಿಮಗ್ ನಂಬಿಕೆ ಇದೆಯಾ? ಖಂಡಿತ ಅವಳು ಬರಲ್ಲ. ಆವಾಗ 1 ತಿಂಗಳಾದ್ಮೇಲೆ ನೀವ್ ಇಷ್ಟಪಟ್ಟಂಗೆ ಮದ್ವೆ ಮಾಡ್ಬೋದಲ್ವಾ? ಹೌದಲ್ವಾ? ಈ ಯೋಚನೆ ನನಗ್ ಬರ್ಲೇ ಇಲ್ಲ. ಏನಿದು? ನನ್ನನ್ನು ರಾಜ್ಯಾಧಿಪತಿ ಮಾಡಕ್ಕೆ ಪ್ಲಾನ್ ಅಂತ ಹೇಳ್ದೆ, ಈಗ ದೊಡ್ಡಮ್ಮಂಗೋಸ್ಕರ ಅಂತ ಹೇಳ್ತಿದ್ಯಾ? ವಾಲಿ, ದೇವಾಂಶ್ ಯಾರನ್ ಮದ್ವೆ ಆದ್ರೆ ನಮ್ಗೇನು? 1 ತಿಂಗಳಲ್ಲಿ ಅವಳು ಬಂದಿಲ್ಲ ಅಂದ್ರೆ ಶಾಶ್ವತವಾಗಿ ರಾಜ್ಯಾಧಿಪತಿ ಪದವಿಯಿಂದ ದೂರ ಆಗ್ತೀನಿ ಅನ್ನಲ್ಲ. ಮಾವ ಎಷ್ಟ್ ದಿನ ಅಂತ ಮಾಡ್ತಾರೆ ಹೇಳು? ಆವಾಗಿರೋ ಒಂದೇ ಒಂದು ಆಪ್ಷನ್ ನೀನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವಾಗ ಏನ್ ಮಾಡ್ಲಪ್ಪ ದೇವ್ರೆ? ಹಾ ಮೇಡಮ್, 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 ಡೋರ್ ಓಪನ್ ಮಾಡಿ. ಏಯ್, ಏನಾಯ್ತು? ಏಯ್, ಬೀಗ ಹೊಡೆದ ಡೋರ್ ಓಪನ್ ಮಾಡಿ ಮೇಡಮ್, ಬೇಗ. ಏನಾಯ್ತು? ಅವಳು ಹೇಗ್ ತಪ್ಪಿಸ್ಕೊಂಡ್ಲು? ಅವಳು ನನ್ ಕೂಡ ಹಾಕಿ ಓಡೋದ್ಲು ಮೇಡಮ್, ಯಾಮಾರಿಸ್ಬಿಟ್ಲು.
ಮೇಡಮ್ ಆ ಮ್ಯಾಗಿ ತಪ್ಪಿಸ್ಕೊಂಡ್ಲು ಮೇಡಮ್. ಏಯ್ ಏನ್ ಹೇಳ್ತಿದ್ಯೋ? ಹೌದು ಮೇಡಮ್, ನನ್ನ ಹೆಂಡತಿ ಹತ್ರ ಮಾತಾಡಿ ನನ್ನ ತಂಗಿ ಮದುವೆ ಮಾಡಿಸ್ತೀನಿ ಅಂದಿದ್ದಕ್ಕೆ ಬಾಗಿಲು ತೆಗೆದು ಒಳಗೆ ಹೋಗಿ ಫೋನ್ ಕೊಟ್ಟೆ ಮೇಡಮ್. ಅಷ್ಟೇ, ನನ್ನನ್ನು ಒಳಗೆ ತಳ್ಳಿ ಡೋರ್ ಲಾಕ್ ಹಾಕೊಂಡು ಹೋಗ್ಬಿಟ್ಲು ಮೇಡಮ್. ನಿನ್ ಫೋನ್ನ ಆ ಮ್ಯಾಗಿ ತಗೊಂಡ್ಲಾ? ಹೌದು ಮೇಡಮ್, ನಾನೇ ಕೊಟ್ಟೆ. ಹುಚ್ಚಿ ತರ ಕಾಣಿಸ್ತಿದ್ದೀನ ನಿನ್ ಕಣ್ಗೆ? ಅವಳೇನೋ ಮೋಡಿ ಮಾಡಿದ್ಲು ಅಂತ ನಂಬಿ ನಿನ್ ಫೋನ್ ಕೊಟ್ಟಿದ್ದಕ್ಕೆ ಅವಳು ನಿನ್ನ ಒಳಗಡೆ ಕೂಡ್ ಹಾಕಿ ಓಡ್ ಹೋಗಿದ್ದಾಳೆ. ಅವಳ ಹತ್ರ ಎಷ್ಟು ಹುಷಾರಾಗಿರ್ಬೇಕು ಅಂತ ಹೇಳಿದ್ದೀನಿ, ಆದ್ರೂ ಬುದ್ಧಿ ಇಲ್ದಿರೋ ಕೆಲಸ ಮಾಡಿದ್ಯಾ. ದಡ್ಡ ದಡ್ಡ ನೀನು. ಈಗ ಅವಳು ದಶರಥ ರಾಮನ್ ಮನೆಗೆ ಹೋದ್ರೆ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ನಿನಗೆ ಗೊತ್ತಾ? ಛೇ, ಏಯ್ ಫೋನ್ ಕೊಡು. ಮೇಡಮ್, ಹೇಳು ಮಾಮ್. ಬೇಬಿ, ನೀನ್ ಟೆನ್ಷನ್ ಮಾಡ್ಕೊಳ್ದೆ ನಾನು ಹೇಳೋದನ್ನ ಹುಷಾರಾಗಿ ಕೇಳು. ಆ ಮ್ಯಾಗಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಏನು? ಹೌದು ಬೇಬಿ, ನಮ್ಮೋರ್ಗೆ ಮೋಸ ಮಾಡಿ ಓಡ್ ಹೋಗಿದ್ದಾಳೆ. ಡೈರೆಕ್ಟ್ ಆಗಿ ಅವಳಲ್ಲಿಗೆ ಬರೋ ಚಾನ್ಸ್ ಇರುತ್ತೆ. ಚಾನ್ಸಸ್ ಇರತ್ತೆ ಅಂತಿದ್ದೀರಲ್ಲ, ಖಂಡಿತ ಬರ್ತಾಳೆ. ಈಗ ಅಷ್ಟೊಂದು ದೊಡ್ಡ ಗಲಾಟೆ ಆಗಿ ವೈದೇಹಿ ನನ್ನ ಹೆಂಡತಿ ಅವಳನ್ನ ನಾನು ಹೇಗಾದ್ರೂ ಕರ್ಕೊಂಡ್ ಬರ್ತೀನಿ ಅಂತ ದೇವಾನ್ ಶಪಥ ಮಾಡ್ದ. ಇವಾಗಿಲ್ ಮ್ಯಾಗಿ ಬಂದು ವೈದೇಹಿನೇ ಸೋದರ ಸೊಸೆ ಅನ್ಬಿಟ್ರೆ ಅಬ್ಬಾ ಅಷ್ಟೇ ಮಾಮ್. ಹೇಗಾದ್ರೂ ಮ್ಯಾಗಿ ಬರ್ದಿರೋ ತರ ನೋಡ್ಕೊಳ್ಳಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಬೇಬಿ. ಮ್ಯಾಗಿ ಬಾಯಿ ಮುಚ್ಚೋಕೆ ನಾನು ಬೇರೆ ಏನಾದ್ರೂ ಪ್ಲಾನ್ ಮಾಡ್ತೀನಿ. ಏನ್ ಪ್ಲಾನ್ ಮಾಡ್ತೀರಾ ಮಾಮ್? ಅವಳನ್ನ ಹೇಗ್ ತಡಿತೀರಾ? ಬೇಬಿ, ನನ್ನ ಪ್ರಯತ್ನ ನನಗೆ ಮಾಡೋಕ್ ಬಿಡು. ಅಷ್ಟ್ರೊಳಗಡೆ ಅವಳೇನಾದ್ರೂ ಅಲ್ಲಿಗೆ ಬಂದ್ಬಿಟ್ರೆ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡು. ಓಕೆ ಬೇಬಿ? ಹಲೋ ಹಲೋ, ಇಲ್ಲಿಗೆ ಬಂದು ಎಲ್ಲ ನಿಜ ಹೇಳ್ಬಿಟ್ರೆ ಆಗ ನಾನು ಏನ್ ಮಾಡ್ಲಿ? ಈಗ ಏನ್ ಮಾಡೋದು? ಏಯ್ ಬನ್ರ ಹೋಗೋಣ. ಮೇಡಮ್. ಏನ್ ಹಾಗೆ ನೋಡ್ತಿದ್ದೀರಾ? ಸ್ವಲ್ಪ ನನ್ನ ಹತ್ರ ಬಾಯಿಲಿ. ಯಾಕೆ? ಯಾಕೆ ಹೇಳಿದ್ರೆ ನಾ ಬರೋದು? ಹತ್ರ ಬಂದ್ರು ನೀವ್ ಮಾಡೋದಾದ್ರೂ ಏನಿದೆ ಹೇಳಿ. ನಿನ್ನೋ ನಂಗೆ 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 ಹೊಡಿತೀರಾ? ಸಾಕ್ಬಿಡ್ತೀನಿ. ನನ್ನ ತಮ್ಮನಿಗೆನೆ ರಾಜ್ಯಾಧಿಪತಿ ಸಿಗದೇ ಇರೋ ಹಾಗೆ ಮಾಡ್ತಿದ್ಯಾ? ಆ ವಾಲಿ ಕೊಡ್ಬೇಕು ಅಂತ ವಾದ ಮಾಡ್ತೀಯಾ? ತಪ್ಪೇನು? ಹಾ, ತಪ್ಪೇನು ಅಂದೆ. ಏಕಪತ್ನಿ ವ್ರತಸ್ಥ ರಾಜ್ಯಾಧಿಪತಿ ಆಗ್ಬೇಕು ಅನ್ನೋದು ರಾಜಗುರುಗಳ ಕಂಡೀಷನ್. ಹಾ, ನಿಮ್ ತಮ್ಮಂಗೆ ಯಾರು ಯಾವಾಗ ಹೆಂಡತಿ ಆಗಿರ್ತಾರೋ ಯಾರಿಗೂ ಗೊತ್ತಾಗಲ್ಲ. ಇನ್ ರಾಜ್ಯಾಧಿಪತಿ ಆಗೋ ಅರ್ಹತೆ ಅವನ್ಗೆಲ್ಲಿದೆ? ಅದಕ್ಕೆ ವಾಲಿಗೊಪ್ಸಿ ಅಂತ ಹೇಳ್ದೆ. ನಿಲ್ಸೆ. ನೀನ್ ಯಾಕೆ ವಾಲಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಗೊತ್ತಾದ್ರೆ ಒಳ್ಳೇದು. ನಾನು ಗೊತ್ತಾಗ್ಬೇಕು ಅಂತಾನೆ ಅನ್ಕೋತಿದ್ದೀನಿ. ಯಾವುದನ್ನು ನಾವು ಮುಚ್ಚಿಡಕ್ಕಾಗಲ್ಲ ಅಲ್ವಾ? ನಿನ್ನ ಮನಸ್ಸಲ್ಲಿ ಏನಿದೆ, ನೀನು ಏನು ಮಾಡ್ತಿದ್ಯಾ ಅಂತ ನಾನು ಯಾವತ್ತೂ ಕೇಳಿಲ್ಲ. ಆದ್ರೆ ಆ ವಾಲಿಗೋಸ್ಕರ ನನ್ನ ತಮ್ಮನಿಗೆ ನೀನು ಟೈಮ್ ಕೊಟ್ಟಿಯಲ್ಲ, ನೀನನ್ನು ಬಿಡಲ್ಲ. ಏನ್ ಮಾಡ್ತೀರಾ? ಹಾ, ಏನ್ ಮಾಡ್ತೀರಾ?
ನಿಮ್ ತಮ್ಮಂಗ್ ಟೈಮ್ ಕೊಟ್ಟೆ ಅಂತ ನೀವ್ ನನಗೆ ಹೊಡೆದ್ರಲ್ಲ, ಇವಾಗ ಅದೇ ಟೈಮ್ನ ನಾನ್ ನಿಮ್ಗೂ ಕೊಡ್ತಿದ್ದೀನಿ. ಇಷ್ಟು ದಿನ ನೋಡಿ ನೋಡಿ ನನಗೂ ಬೇಜಾರಾಗಿದೆ. ಯಾವ ಸುಖ ಸಂತೋಷ ಇಲ್ದಿರೋ ಈ ಬದುಕು ನನಗ್ ಬೇಕಾಗಿಲ್ಲ.